ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಕುಶೆ ಸಂವಿಧೆಗಳನ್ನು ಸಂಗ್ರಹಿಸಲು ಬಂದೆ. ದೂರದಲ್ಲಿ ಯಾರದೋ ಆರ್ತನಾದ ಕೇಳಿಸುತ್ತಿದೆಯಲ್ಲ? ಹೌದು, ಹೆಣ್ಣೊಬ್ಬಳ ಆರ್ತನಾದ. ಯಾವುದೋ ಸಂಕಷ್ಟದಲ್ಲಿ ಸಿಲುಕಿರಬಹುದು. ಅವಳು ಎಲ್ಲಿದ್ದಾಳೆಂಬುದನ್ನು ಶೋಧಿಸಬೇಕು. ಕೂಗಿನ ಜಾಡನ್ನು ಹಿಡಿದು ಮುಂದೆ ಹೋಗುತ್ತೇನೆ. ತಾಯೇ ನೀ ಇಲ್ಲಿರುವೆಯಾತಕ್ಕೆ? ಓ ತಾಯೇ ನೀನಿಲ್ಲಿರುವೆಯಾತಕ್ಕೆ? ಮಾಯಕಕ್ಕೆ ಸಿಲುಕಿಗೆಯೋ, ಮಾಯಕಕ್ಕೆ ಸಿಲುಕಿಗೆಯೋ, ಅಡವಿಯು ಅಪಾಯದ ನೆಲೆ, ಅಡವಿಯು ಅಪಾಯದ ನೆಲೆ, ನಿನ್ನ ಮೂಲವ ಆಯತಿಕೆಯೋಳು ಸೂಚಿಸು, ನಿನ್ನ ಮೂಲವ ಆಯತಿಕೆಯೋಳು ಸೂಚಿಸು. ಬೆದರ ಬೇಡ ತಾಗಿಟ ತಗದಲಿ ಗಿಟ ಗಿಟ ತಗದಾದೈ ತಿತ್ತಾಗದಿ ಗಿಣದೇ. ಅಮ್ಮ, ಯಾರಮ್ಮ ನೀನು? ನಿನ್ನನ್ನು ನೋಡಿದರೆ ಮಹಾರಾಣಿಯಂತೆ ಕಾಣುತ್ತಿದ್ದೀಯ. ಗರ್ಭಿಣಿಯ ಲಕ್ಷಣಗಳು ನಿನ್ನ ಮೈಯಲ್ಲಿ ಎದ್ದು ಕಾಣುತ್ತಿವೆ. ಇಂತಹ ಸ್ಥಿತಿಯಲ್ಲಿ ಇಲ್ಲಿ ಯಾಕೆ ಬಿತ್ತುಕೊಂಡಿದ್ದಿ? ಈ ತಮಸಾ ನದಿಯ ತೀರ, ಅಡವಿಯೂ ಹೌದು, ನಮ್ಮಂತ ತಪಸ್ವಿಗಳ ನಿವಾಸವೂ ಹೌದು. ನೀನು ಇಲ್ಲಿಗೆ ಬಂದದ್ದು ಹೇಗಮ್ಮ? ಮಾಯಾವಿಗಳ ಕೈವಾಡವೋ ಅಥವಾ ವೈರಾಗ್ಯದಿಂದ ಊರನ್ನು ಬಿಡುವ ಛಲವೋ? ಹೇಳಮ್ಮ, ಹೇಳು. ನನ್ನನ್ನು ವಿಚಾರಿಸುವ ನೀವು ಯಾರು? ನಾನೊಬ್ಬ ಋಷಿ. ನನ್ನನ್ನು ವಾಲ್ಮೀಕಿ ಎಂದು ಕರೆಯುತ್ತಾರೆ. ಮಹಾತ್ಮರೇ, ನಿಮಗೆ ಕರಜೋಡಿಸಿ ಶಿರಬಾಗಿದ್ದೇನೆ. ಎದ್ದೇಳಮ್ಮ. ನಿಮ್ಮಂತಹ ತಪಸ್ವಿಗಳ ದರ್ಶನವಾದದ್ದು ನನ್ನ ಭಾಗ್ಯ. ನಾನು ಜನಕರಾಜನ ಮಗಳು. ಅಯೋಧ್ಯೆಯ ಅರಮನೆಯಲ್ಲಿದ್ದು ಅಪರಾಧ ಮಾಡಿ ಶಿಕ್ಷೆ ಪಡೆದು ಈ ಅಡವಿಗೆ ಬಂದಿದ್ದೇನೆ. ಇಲ್ಲಿ ಸೂರ್ಯಪ್ರಕಾಶ ಸಹ ಸುಳಿಯುತ್ತಿಲ್ಲ, ಆದರೆ ನಿಮ್ಮ ತೇಜಸ್ಸು ಬೆಳಗಿದೆ, ಅದೇ ಸಮಾಧಾನ. ಮಗಳೇ, ಜನಕ ಮಹಾರಾಜನ ಮಗಳೇ ನೀನು? ಶ್ರೀರಾಮಚಂದ್ರನ ಪತ್ನಿ ಜಾನಕಿ ದೇವಿ. ನಿನಗೆ ಇಂತಹ ಸ್ಥಿತಿ ಬಂತೆ? ಕಾಲಾಯ ತಸ್ಮೈ ನಮಃ. ಮಗು, ಈ ಸಂದರ್ಭದಲ್ಲಿ ನಿನಗೆ ಹೀಗೆಲ್ಲ ಆಗುವುದನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಮರುಗಬೇಡ, ನಾನು ನಿನ್ನನ್ನು ಮಗಳಂತೆ ಸಾಕುತ್ತೇನೆ. ಜನಕ ಮಹಾರಾಜ ನನ್ನ ಆಪ್ತ ಮಿತ್ರ. ನನ್ನ ಕುಟೀರ ಇಲ್ಲಿಯೇ ಸಮೀಪದಲ್ಲಿದೆ. ಬಾ ಮಗಳೇ. ಮಹಾತ್ಮರೇ, ಮರದ ಬುಡದಲ್ಲಿ ಬಿದ್ದಿರುವ ನನ್ನನ್ನು ನೀವು ಉಪಚರಿಸಿದ್ದೀರಲ್ಲ, ನೀವು ವಿಶಾಲ ಹೃದಯವುಳ್ಳವರು. ನಿಮ್ಮ ಆಶ್ರಮವು ಅಯೋಧ್ಯೆಯ ಅರಮನೆಗಿಂತ ನನ್ನ ತವರು ಮನೆಗಿಂತಲೂ ಹೆಚ್ಚೆಂದು ಭಾವಿಸುತ್ತೇನೆ. ಬಾ ಮಗಳೇ. ದೀನ್ ದಿನ ದಿನ ದೀನ್ ದಿನ ದಿನ ದೀನ್ ದಿನ ದಿನ ದೀ ಆ
ಕೇಳಿದೆ. ರಾಮ ಸೀತೆಯನ್ನು ಶಿಕ್ಷೆಗೆ ಒಳಪಡಿಸಿದನೆ. ಸೀತೆ ಮಾಡಿರುವುದು ತಪ್ಪೇ? ವಿಧ ವಿಧವಾಗಿ ಯೋಚಿಸಿದ್ದೇನೆ. ಇಬ್ಬರದ್ದು ನ್ಯಾಯವೇ ಎನ್ನಿಸುತ್ತದೆ. ಹೊಟ್ಟೆಯ ಪಾಡಿಗಾಗಿ ಬೇಡಿದ ಜೋಗತಿಗೆ ಚಿತ್ರಪಟವನ್ನು ಬಿಡಿಸಿ ಜೀವ ಕೊಟ್ಟದ್ದು ತಪ್ಪಲ್ಲ. ಪ್ರಜೆಗಳಿಗೊಂದು ನ್ಯಾಯ, ಮನೆಯವರಿಗೊಂದು ನ್ಯಾಯ. ಈ ಗೊಂದಲದಲ್ಲಿ ಸಿಲುಕಿದ ರಾಮ ಸೀತೆಯನ್ನು ಕಾಡಿಗೆ ಕಳಿಸಿದ್ದೂ ತಪ್ಪಲ್ಲ. ನ್ಯಾಯ ಕಠೋರ, ಮಾನವೀಯ ಅನುಕಂಪ ಮೃದು. ಮುಂದಿನ ದಿನಗಳಲ್ಲಿ ಸೀತೆಯ ಪುತ್ರರ ನಿರೀಕ್ಷೆಯಲ್ಲಿರುತ್ತೇನೆ. ರಾಮಚಂದ್ರ, ನೀನೇ ಕಾಪಾಡು. ಎಲ್ಲರಿಗೂ ಶುಭವಾಗಲಿ. ಸರ್, ಇದರಲ್ಲಿ ಒಂದು ನಿಮಿಷ ನಮ್ಮ ಕಲಾವಿದೆಯರು ವೇದಿಕೆಗೆ ಬಂದು ತಮ್ಮ ಪರಿಚಯವನ್ನು ಮಾಡಿಕೊಳ್ಬೇಕು. ಯಕ್ಷಗುರು ಹೊಸತೋಟ ಮಂಜುನಾಥ ಭಾಗವತರಿಗೆ ನಮ್ಮ ಇನ್ನೋರ್ವ ಯಕ್ಷಗುರು ಗುರು ಬನ್ನಂಜೆ ಸಂಜೀವ ಸುವರ್ಣರು ಅರ್ಪಿಸಿದಂಥ ಕಲಾ ಕಾಣಿಕೆ ಇದು. ಈ ಪ್ರಸಂಗವನ್ನು ಬರೆದು ಅರ್ಥವನ್ನು ಬರೆದವರು ಹೊಸತೋಟ ಮಂಜುನಾಥ ಭಾಗವತರು, ನಿರ್ದೇಶಿಸಿದವರು ಯಕ್ಷಗಾನ ಕೇಂದ್ರದ ಪ್ರಾಂಶುಪಾಲರು ಗುರು ಬನ್ನಂಜೆ ಸಂಜೀವ ಸುವರ್ಣರು, ಹಿಮ್ಮೇಳದಲ್ಲಿ ಭಾಗವತರು ಸತೀಶ್ ಕೆದ್ಲಾಯರು, ಮಧ್ಯದಲ್ಲಿ ದೇವದಾಸರಾವ್, ಚಂಡೆಯಲ್ಲಿ ಕೃಷ್ಣಮೂರ್ತಿ ಭಟ್ರು. ಪ್ರತಿ ಶನಿವಾರ ಭಾನುವಾರ ಬಿಡುವಿನ ದಿವಸ ಯಕ್ಷಗಾನ ಕೇಂದ್ರಕ್ಕೆ ಬಂದು ಯಕ್ಷಗಾನ ಕಲಿತು ಈ ಮಹಿಳೆಯರು ಹುಡುಗಿಯರು ಯಕ್ಷಗಾನವನ್ನು ಪ್ರದರ್ಶಿಸಿದ್ದಾರೆ. ಅವರ ಪರಿಚಯವನ್ನು ಕೇಳೋಣ. ಶಾಲಿನಿ ಪ್ರಸಾದ್, ಮೂಡ್ಬಿದ್ರೆ. ಕೌಸಲ್ಯ ಮತ್ತು ಸಖಿ ಪಾತ್ರ. ಎಲ್ಲರಿಗೂ ನಮಸ್ಕಾರ. ನಾನು ವಲರಿ ಕಡೆಕಾರ್, ನಿರ್ವಹಿಸಿದ ಪಾತ್ರ ಸೀತೆ. ನಮಸ್ಕಾರ, ನನ್ನ ಹೆಸರು ವಿನುತಾ ಅಂತೇಳಿ, ಉಡುಪಿಯವಳು. ನಾನು ನಿರ್ವಹಿಸಿದ ಪಾತ್ರ ಶೂರ್ಪನಖ. ನನ್ನ ಹೆಸರು ಆದ್ಯತಾ, ನಾನು ನಿರ್ವಹಿಸಿದ ಪಾತ್ರ ರಾಮ. ನಮಸ್ತೆ, ನನ್ನ ಹೆಸರು ಶರಣ್ಯ, ನಾನು ಮಾಡಿದ ಪಾತ್ರ ಮಾಯಾ ಶೂರ್ಪಣಿಕೆ. ನಮಸ್ತೆ, ನನ್ನ ಹೆಸರು ಶ್ವೇತಾರಾಣಿ, ನಾನು ನಿರ್ವಹಿಸಿದ ಪಾತ್ರ ಕರಂಬ ಮತ್ತು ರಾವಣ. ಎಲ್ಲರಿಗೂ ನಮಸ್ಕಾರಗಳು. ಶ್ರಾವ್ಯ ಎಸ್ ಬಾಸ್ರಿ, ನಿರ್ವಹಿಸಿದ ಪಾತ್ರ ಲಕ್ಷ್ಮಣ. ಕೋಡಂಗಿ ವೇಷ. ನನ್ನ ಹೆಸರು ಸೌಮ್ಯ ಸದಾನಂದ ಆಚಾರ್ಯ ಪರ್ಕಳ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕುಸುಮ ರಾಜೇಂದ್ರ, ನಾನು ನಿರ್ವಹಿಸಿದ ಪಾತ್ರ ವಾಲ್ಮೀಕಿ. ನಿರ್ದೇಶಿಸಿದವರು ಗುರು ಬನ್ನಂಜೆ ಸಂಜೆ ಸುವರ್ಣರ. ಮತ್ತು ಕಲಾವಿದರೊಟ್ಟಿಗೆ ಒಂಚೂರು ನಿಲ್ಲಬೇಕು. ಹೊಸತೋಟ ಮಂಜುನಾಥ ಭಾಗವತರಿಗೆ ಒಂದು ಗ್ರೂಪ್ ಫೋಟೋವನ್ನು ತಗೊಳ್ಬೇಕು ಮಂಗಳ ಪದ್ಯದ ಬಳಿಕ. ಈಗಾಗಲೇ ಹೇಳಿದ ಹಾಗೆ 18ನೇ ತಾರೀಕು ಗಿಲಿಗಿಲಿ ಮ್ಯಾಜಿಕ್ನವರ ಒಂದು ಅಪೂರ್ವ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಸಂಪನ್ನಗೊಳ್ಳಲಿಕ್ಕಿದೆ. ಅಂತಾರಾಷ್ಟ್ರೀಯ ಖ್ಯಾತಿಯ ಮ್ಯಾಜಿಷಿಯನ್ ಇಲ್ಲಿ ಬಂದು ಪ್ರದರ್ಶನ ನೀಡ್ತಾರೆ. ಅದಕ್ಕೂ ನಿಮಗೆ ಪ್ರೀತಿಯ ಸ್ವಾಗತ. ಮಂಗಳ ಪದ್ಯದ ಬಳಿಕ ಹೊಸತೋಟ ಭಾಗವತರು ಬಂದು ಈ ಮಕ್ಕಳೊಂದಿಗೆ ಬನ್ನಂಜೆ ಸಂಜೀವ ಸುವರ್ಣರೊಂದಿಗೆ ಒಂದು ಗ್ರೂಪ್ ಫೋಟೋವನ್ನು ತೆಗೆಸ್ಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಕುಮುದ ದಳಲೋಚನೆಗೆ ಕಾಮಾರಿ ನಾಯಕಿಗೆ ವಿಮಲ ಕೋಮಲ ಗಾತ ಶರ್ವಾಣಿಗೆ ಶರಜನ್ಮ ಮಾತೆಗೆ ಶಂಕರನ ಪ್ರೀತಿಗೆ ಹರಿಯ ನೇರಿ ಮೆರೆದ ಮೂಕಾಂಬೆಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಓ